ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ಕೂಡ ನಮಸ್ಕಾರ. ಆತ್ಮೀಯರೇ, ನಾವೀಗ 2025 ಅಕ್ಟೋಬರ್ ತಿಂಗಳಲ್ಲಿ ರಾಶಿ ಭವಿಷ್ಯ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಭಾಳಷ್ಟು ಜನ ನಮ್ಮ ಒಂದು ವಿಡಿಯೋಸ್ನ ಸದಾ ನೋಡ್ತಾ ಇದ್ದೀರಾ, ಪ್ರಶಂಸೆ ಮಾಡ್ತಾ ಇದ್ದೀರಾ. ಎಲ್ಲರೂ ಕೂಡ ಫೋನ್ ಮಾಡೋ ಮುಖಾಂತರ, ಮೆಸೇಜ್ ಮಾಡೋ ಮುಖಾಂತರ, ಕರೆ ಮಾಡೋ ಮುಖಾಂತರ ತಿಳಿಸ್ತಾ ಇದ್ದೀರಾ. ಮೊದಲಿಗೆ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ವಿಡಿಯೋಸಲ್ಲಿ ನಿಮಗೇನಾದರೂ ವಿಷಯ ತಿಳ್ಕೊಳ್ಳುವಂತಹ ವಿಷಯ ಇದೆ ಅಂತಂದರೆ ನಿಮ್ಮ ಹಿತೈಷಿಗಳಿಗೆ ಶೇರ್ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತು ಇಷ್ಟವಾದಂತಹ ವಿಡಿಯೋಸ್ಗೆ ಲೈಕ್ ಕೊಡಿ ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ, ಈಗ ಮೇಷರಾಶಿಯವರಿಗೆ 2025 ಅಕ್ಟೋಬರ್ ತಿಂಗಳಲ್ಲಿ, ಅಂದರೆ ಯಾಕೆಂತಂದರೆ ಪ್ರತಿಯೊಂದು ತಿಂಗಳಲ್ಲೂ ಕೂಡ ಭಾಳಷ್ಟು ಬದಲಾವಣೆ ನೋಡುವಂತಹದ್ದಿರತ್ತೆ. ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಈ ತಿಂಗಳಲ್ಲಿ ಹಿಂಗೆಲ್ಲ ನಡೀತು, ನೆಕ್ಸ್ಟ್ ತಿಂಗಳಲ್ಲಿ ಏನಿದೆ ಏನು ಅಂತ ಭಾಳ ಜನ ಪ್ರಾಜೆಕ್ಟ್ಸ್ ಇರುತ್ತೆ, ಪ್ರಯತ್ನಗಳಿರುತ್ತೆ, ಕೆಲಸ ಕಾರ್ಯಗಳಿರುತ್ತೆ, ಏನೇನೋ ಮಾಡುವಂತಹದ್ದು, ಅದ್ಭುತವಾದಂತಹ ಜೀವನ ಕಟ್ಕೊಳ್ಳುವಂತಹದ್ದು ಇರುತ್ತೆ. ಹಾಗಾಗಿ ಅವ್ರದ್ದೇ ಆದಂಥ ಸಮಸ್ಯೆಗಳನ್ನ ಕೇಳ್ತಾ ಇರ್ತಾರೆ. ಆದರೆ ನಾವು ಇಲ್ಲಿ ಆ ಒಂದು ಮಾಸದ ರಾಶಿ ಭವಿಷ್ಯ ತಿಳಿಸಿದಾಗ ಎಲ್ಲರೂ ಜಾತಕದ ವಿಶ್ಲೇಷಣೆ ಕೊಟ್ಟಂಗೆ ಆಗೋದಿಲ್ಲ. ಯಾಕೆಂದರೆ ಕೆಲವೊಂದು ಅಂಶಗಳು ಅನ್ವಯಿಸುತ್ತೆ, ಕೆಲವೊಂದು ಅನ್ವಯಿಸದಿರೇ ಇರ್ಬೋದು. ಹಾಗಾಗಿ ನಿಮ್ಮ ಜಾತಕ ರೀತ್ಯ, ಅಂದರೆ ನಿಮ್ಮ ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸು ಇವೆಲ್ಲ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಕಳಿಸಿ ನಿಮ್ಮ ಒಂದು ಸಂಶಯಗಳನ್ನ ತಿಳ್ಕೊಬೋದು. ಮತ್ತು ಇನ್ನು ಧರ್ಮ ಸಂದೇಶಗಳ ಬಗ್ಗೆ ಏನಾದರೂ ಇದ್ದರೂ ಕೂಡ ಮೆಸೇಜ್ ಮುಖಾಂತರ ಅಥವಾ ಕರೆ ಮುಖಾಂತರ ತಿಳಿಸಿ ಆ ಒಂದು ವಿಷಯಗಳ ಬಗ್ಗೆ ಮಾತಾಡುವಂಥ ಪ್ರಯತ್ನ ಮಾಡೋಣ. ನೋಡಿ, ಈಗ ಅಕ್ಟೋಬರ್ ತಿಂಗಳಲ್ಲಿ 6 ಗ್ರಹಗಳು ಬದಲಾವಣೆ ಆಗ್ತಾಯಿದೆ. ನೋಡಿ, 6 ಗ್ರಹಗಳು ಈ ತಿಂಗಳಲ್ಲಿ ಬದಲಾಗ್ತಾ ಇರ್ತಕ್ಕಂತಹ ಸ್ಥಿತಿ. ಹಾಗಾಗಿ ಮೇಷರಾಶಿಯವರ ಮೇಲೆ ಈ ಗ್ರಹಗಳ ಒಂದು ಪ್ರಭಾವ ಯಾವ ರೀತಿ ಇರುತ್ತೆ ಅನ್ನುವಂತಹದ್ದು ನಾವೀಗ ನೋಡೋಣ. ನೋಡಿ, ಮೊದಲಿಗೆ ಸೂರ್ಯನ ಒಂದು ಬದಲಾವಣೆ. ನೋಡಿ, ಸೂರ್ಯ ಗ್ರಹ ಮೇಷರಾಶಿಯವರಿಗೆ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಸಂಚಾರ ಮಾಡ್ತಾನೆ. ಅಂದರೆ ಅಕ್ಟೋಬರ್ 17ನೇ ತಾರೀಕಿಗೆ ಸಂಚಾರ ಮಾಡ್ತಾನೆ. ನೋಡಿ, 17ರವರೆಗೂ ಕನ್ಯಾ ರಾಶಿಯಲ್ಲಿರುವಂತಹ ಸೂರ್ಯನ ಪ್ರಭಾವ ಯಾವ ರೀತಿ ಇರುತ್ತೆ ಅಂತಂದರೆ, ನೋಡಿ, ನಿಮಗೆ ಬಹಳಷ್ಟು ಒಂದು ಸೌಖ್ಯ ಯೋಗಗಳನ್ನ ಕೊಡ್ತಾನೆ. ನೋಡಿ, ಬುಧನ ಮೇಲೆ ಸೂರ್ಯ ಸಂಚಾರ ಬುಧನಿಗೆ ಪರಿಪೂರ್ಣವಾದ ಬಲ ಕೊಡ್ತಾನೆ. ಜೊತೆಗೆ ಬುಧನೂ ಕೂಡ ಯತಿಯಾಗಿರ್ತಾನೆ. ಹಾಗಾಗಿ ಒಳ್ಳೆ ರೀತಿಯ ಪ್ರತಿಫಲ ಕೊಡುವಂತಹದ್ದು ಸೌಖ್ಯ ಯೋಗ ಇರುತ್ತೆ. ಸ್ನೇಹಿತರಿಂದ ವಿಶೇಷವಾದಂತಹ ಕಾರ್ಯ ಚಟುವಟಿಕೆಗಳು ನಡೆಯುವಂತಹ ಸ್ಥಿತಿ ಕೂಡ ಇರುತ್ತೆ. ಇನ್ನು 17ರ ನಂತರ ಸೂರ್ಯ ಬದಲಾವಣೆ ಆಗತ್ತೆ, ತುಲಾ ರಾಶಿಗೆ ಪ್ರವೇಶ ಮಾಡ್ತಾನೆ. ನೋಡಿ, ತುಲಾ ರಾಶಿಗೆ ಪ್ರವೇಶ ಮಾಡಿದಾಗ ಸೂರ್ಯನು ತುಲಾ ರಾಶಿಯಲ್ಲಿ ನೀಚ ಸ್ಥಿತಿ ಸಂಚಾರದಲ್ಲಿರ್ತಾನೆ. ಹಾಗಾಗಿ ನೋಡಿ, ನೀಚ ಸ್ಥಿತಿಯ ಪ್ರಭಾವ ಬರುತ್ತೆ. ಯಾವ ವಿಷಯದಲ್ಲಿ ಬರುತ್ತೆ ಅಂತಂದರೆ, ವಿಶೇಷವಾಗಿ ಮೇಷರಾಶಿಯವರಿಗೆ ದಂಪತಿಗಳಿಗೆ ಸ್ವಲ್ಪ ಕೆಲಸಗಳಲ್ಲಿ ನಷ್ಟ ಆಗುವಂತಹದ್ದು, ಅಂದರೆ ಕೈ ಬಿಟ್ಟು ಹೋಗುವಂತಹದ್ದು. ಯಾವುದೋ ಒಂದು ಕಾರ್ಯ ಪ್ರಯತ್ನ ಮಾಡಿರ್ತೀರ, ಆ ಕಾರ್ಯ ಕೆಲಸ ನಾಶ ಆಗಿಬಿಡತ್ತೆ. ಅಂದರೆ ಏನೋ ಒಂದು ಶ್ರಮದಿಂದ ಸಾಧಿಸೋಣ ಅಂತ ಹೋಗ್ತಾ ಇರ್ತೀರ, ಅದು ನಿಮಗೆ ಕೈ ಎಟ್ಕೋದಿಲ್ಲ. ಆ ರೀತಿಯ ಒಂದು ವೈಪರೀತ್ಯ ತೊಂದರೆ ಕೊಡುವಂತಹದ್ದು ಸೂರ್ಯನ ಸಂಚಾರದಿಂದ ತುಲಾ ರಾಶಿಯಲ್ಲಿ ಎಫೆಕ್ಟನ್ನು ನೋಡುವಂತಹದ್ದಿರುತ್ತೆ. ಹಾಗಾಗಿ ಯಾರೆಲ್ಲ ಮೇಷರಾಶಿಯಲ್ಲಿರ್ತಕ್ಕಂತಹವ್ರು ಇದ್ದೀರಾ, ಅವರೆಲ್ಲರೂ ಕೂಡ ಸೂರ್ಯಗ್ರಹ ಶಾಂತಿ ಪರಿಹಾರವನ್ನು 17ರ ನಂತರ ಮಾಡೋದ್ರಿಂದ ತುಂಬ ಉತ್ತಮವಾದಂಥ ಫಲ. ಏನು ಪರಿಹಾರ ಅಂತೇಳಿ ಅಂತಂದರೆ, ನೋಡಿ, ಸೂರ್ಯನಿಗೆ ನವಗ್ರಹಗಳ ಮಧ್ಯದಲ್ಲಿ ಗೋಧಿ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ತಂಬಿಟ್ಟು ದೀಪಗಳನ್ನು, ಅಂದರೆ ತಂಬಿಟ್ಟು ದೀಪವನ್ನು ತುಪ್ಪದಿಂದ ಬೆಳಗಿಸೋದ್ರಿಂದ ನಿಮಗೆ ಈ ರೀತಿಯ ವೈಪರೀತ್ಯ ತೊಂದರೆ ನಿವಾರಣೆ ಆಗುತ್ತೆ. ಸುಮಾರು 1 ತಿಂಗಳ ಕಾಲ ಈ ಒಂದು ವೈಪರೀತ್ಯ ಕಾಣಿಸುವಂತಹದ್ದಿರುತ್ತೆ. ಯಾಕೆಂತಂದರೆ ಸೂರ್ಯನಿಗೆ ಬಲ ಇಲ್ಲದೆ ಇರತಕ್ಕಂಥ ಸ್ಥಾನದಲ್ಲಿ ಸಂಚಾರ ಮಾಡಿದಾಗ ನಿಮ್ಮ ರಾಶಿಯವರ ಮೇಲೆ ವೈಪರೀತ್ಯ ಖಂಡಿತವಾಗಿ ಬರುತ್ತೆ. ಇನ್ನು ಕುಜಗ್ರಹ ಬದಲಾವಣೆ. ನೋಡಿ, ಕುಜನು ಈ ಒಂದು ತುಲಾ ರಾಶಿಯಲ್ಲೇ ಸಂಚಾರದಲ್ಲಿರ್ತಕ್ಕಂತಹ ಅವನು ಚಿತ್ತಾ ನಕ್ಷತ್ರ, ಸ್ವಾತಿ, ವಿಶಾಖ ಈ 3 ನಕ್ಷತ್ರಗಳಲ್ಲಿ ಸಂಚಾರ ಮಾಡ್ತಾ ಹೋಗ್ತಾನೆ ಕುಜಗ್ರಹ. ಹಾಗಾಗಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಏನೋ ಒಂದು ಸಾಧಿಸೋಣ ಅನ್ನುವಂತಹದ್ದು ದಂಪತಿಗಳಿರುತ್ತೆ. ಮತ್ತು ವಿವಾಹ ಸಂಬಂಧಗಳ ವಿಚಾರದಲ್ಲಿ ತುಂಬ ಪಟುತ್ವದಿಂದ ಪ್ರಯತ್ನ ಮಾಡಿರ್ತೀರ, ಆ ವಿಚಾರದಲ್ಲಿ ಅಡ್ಡುವಿಡ್ಡಿರುಗಳು ನಡೆಯುವಂತಹದ್ದು, ಮತ್ತು ವೈಯಕ್ತಿಕವಾದ ನಿರ್ಣಯಗಳನ್ನು ತಗೊಳ್ಳುವಂತಹ ವಿಚಾರದಲ್ಲಿ ಸ್ವಲ್ಪ ವೈಪರೀತ್ಯಗಳು ನೋಡುವಂತಹದ್ದು ಬರುತ್ತೆ. ಹಾಗಾಗಿ ಇಲ್ಲಿ ಕುಜನು ಸೂರ್ಯನು ಯತಿಯಾಗೋದ್ರಿಂದ ಸ್ವಲ್ಪ ವೈಪರೀತ್ಯ ಕಂಡು ಬರುತ್ತೆ. ಇನ್ನು ಕುಜಗ್ರಹ ಬದಲಾವಣೆ ಕೂಡ ಈ ಒಂದು ತಿಂಗಳಲ್ಲಿ 27ನೇ ತಾರೀಕಿಗೆ ಕುಜಗ್ರಹ ಬದಲಾವಣೆ ಆಗುತ್ತೆ. ಅಂದರೆ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಹೋಗ್ತಾನೆ ತಿಂಗಳ ಅಂತ್ಯ ಕಾಲದಲ್ಲಿ. ಹಾಗಾಗಿ ಸ್ವಲ್ಪ ಬದಲಾವಣೆ ತರ್ತಾನೆ. ನೋಡಿ, 2 ಮನೆಗಳಿಗೆ ಸಂಚಾರ ಮಾಡುವಂತಹ ಸ್ಥಿತಿ ಇರುತ್ತೆ. ಸೂರ್ಯನು ಕೂಡ ಕನ್ಯಾದಿಂದ ತುಲಾಗೆ ಬಂದಿದ್ದು 2 ಮನೆ ಸಂಚಾರ ಒಂದೇ ತಿಂಗಳಲ್ಲಿ. ಇನ್ನು ಕುಜಗ್ರಹ ಕೂಡ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಸಂಚಾರ. ಹಾಗಾಗಿ 2 ಮನೆಗಳಲ್ಲಿ
ವೈಪರೀತ್ಯಗಳು ಕಾಣಿಸುತ್ತೆ. ಹಾಗಾಗಿ 27ರ ನಂತರ ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರೋದು ತುಂಬ ಉತ್ತಮವಾಗಿರುತ್ತೆ. ನೋಡಿ, ಕುಜ ಬದಲಾವಣೆ ಆದಾಗ ಏನು ಆಗುತ್ತೆ ಅಂದರೆ ಸ್ವಲ್ಪ ಡೈಜೆಷನ್ ರಿಲೇಟೆಡ್ಡು, ಶ್ವಾಸ ರಿಲೇಟೆಡ್ ಬರುವಂತಹದ್ದು, ಈ ರೀತಿಯ ವೈಪರೀತ್ಯ ಆಗುವಂತಹದ್ದಿರುತ್ತೆ 27ರ ನಂತರ. ಹಾಗಾಗಿ ಅಲ್ಲಿವರೆಗೂ ಈ ಒಂದು ವೈಪರೀತ್ಯಗಳು ಕಂಡು ಬರುವಂತಹದ್ದಿರುತ್ತೆ. ಇನ್ನು ಬುಧಗ್ರಹ ಬದಲಾವಣೆ ನೋಡಿ, ಬುಧಗ್ರಹ ಈ ಒಂದು ತಿಂಗಳಲ್ಲಿ 3 ಮನೆಗಳಿಗೆ ಬದಲಾಗ್ತಾ ಇರ್ತಾನೆ. ಎಲ್ಲಿಂದಪ್ಪ ಅಂತಂದರೆ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ, ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ 3 ಮನೆಗಳಲ್ಲಿ ಸಂಚಾರ ಮಾಡುವಂಥ ಸ್ಥಿತಿಯನ್ನು ನಾವು ನೋಡ್ತೀವಿ. ಹಾಗಾಗಿ 3 ವಿಷಯಗಳಲ್ಲಿ ನಿಮಗೆ ಬಹಳಷ್ಟು ಚೇಂಜಸ್ನ ನೋಡುವಂತಹದ್ದು, ಕಂಡುಬರುವಂತಹದ್ದು, ಗಮನಿಸುವಂತಹದ್ದಿದೆ ಮೇಷರಾಶಿಯವರಿಗೆ. ಯಾವ್ಯಾವ ವಿಷಯದಲ್ಲಿ ಅಂತಂದರೆ ನೋಡಿ, ಬುಧನು ಉಚ್ಚ ಸ್ಥಿತಿಯಲ್ಲಿ, ಉಚ್ಚ ಸ್ಥಾನದಲ್ಲಿ ಸಂಚಾರದಲ್ಲಿರ್ತಾನೆ. ಎಲ್ಲಿ? ಕನ್ಯಾ ರಾಶಿಯಲ್ಲಿ. ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂತಹ ಬುಧನು 2ನೇ ತಾರೀಕಿಗೆ ಬದಲಾಗ್ತಾನೆ. ನೋಡಿ, 2ನೇ ತಾರೀಕುವರೆಗೂ ಅಂದರೆ ಬರೀ 2 ದಿವಸ ಕನ್ಯಾ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂತಹದ್ದು ಅಕ್ಟೋಬರ್. ಇನ್ನು 2ರ ನಂತರ ತುಲಾ ರಾಶಿಗೆ ಪ್ರವೇಶ. ತುಲಾ ರಾಶಿಗೆ ಪ್ರವೇಶ ಆದಾಗ ನಿಮಗೆ ಒಂದು ವಿಶೇಷವಾಗಿ ದಂಪತಿಗಳಿಗೆ ಏನೋ ಒಂದು ಬಿಸ್ನೆಸ್ಸು, ವ್ಯಾಪಾರ, ವ್ಯವಹಾರ ಮಾಡೋಣ ಅನ್ನುವಂತಹ ಸ್ಥಿತಿ ಬರುತ್ತೆ. ಮತ್ತು ವಿವಾಹ ಸಂಬಂಧಗಳು ನೋಡ್ತಾ ಇರ್ತಕ್ಕಂತಹವರಿಗೆ ಪ್ರಯತ್ನಗಳು ಇವೆಲ್ಲ ಕೂಡ ಬಂಧುತ್ವಗಳನ್ನ ಬೆಳೆಸ್ಕೊಳ್ಳುವಂಥದ್ದು ಸ್ವಲ್ಪ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಫಲಿತಾಂಶ ಕೊಡ್ತಾ ಇರುತ್ತೆ. ಯಾಕೆಂತಂದರೆ ಇಲ್ಲಿ ಬುಧ ಪಾಪಗ್ರಹನಾಗಿ ಸಂಚಾರ ಮಾಡ್ತಾ ಇರ್ತಾನೆ. ಯಾಕೆಂದರೆ ಶತ್ರು ಗ್ರಹಗಳು, ನೀಚ ಸ್ಥಿತಿಯಲ್ಲಿ ಇರ್ತಕ್ಕಂಥ ಗ್ರಹಗಳ ಜೊತೆ ಸೇರಿಕೊಂಡಾಗ ಬುಧ ನಪುಂಸಕ ಗ್ರಹ ಆಗಿರೋದ್ರಿಂದ ಯಾವ ಗ್ರಹಗಳ ಜೊತೆ ಬಲ ಜಾಸ್ತಿ ಇರ್ತಕ್ಕಂಥ ಗ್ರಹಗಳ ಜೊತೆ ದುಷ್ಟಗ್ರಹಗಳ ಜೊತೆ ದುಷ್ಟ ಫಲ, ಶ್ರೇಷ್ಠ ಗ್ರಹಗಳ ಜೊತೆ ಶ್ರೇಷ್ಠ ಫಲ ಕೊಡುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಬುಧನ ಒಂದು ಫಲಾಫಲಗಳು, ವೈಪರೀತ್ಯಗಳು ಈ ರೀತಿ ಬದಲಾವಣೆ ಆಗುವಂತಹದ್ದಿರುತ್ತೆ. ಇನ್ನು ಬುಧನು ಬದಲಾವಣೆ ಆಗ್ತಾ ಇರ್ತಕ್ಕಂಥ 24ನೇ ತಾರೀಕಿಗೆ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಕೂಡ ಪ್ರವೇಶ ಮಾಡ್ತಾನೆ. ನೋಡಿ, 3ನೇ ಮನೆ ಕೂಡ ಸಂಚಾರ ಮಾಡದ. ಹಾಗೆ 24ರ ನಂತರ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಬೇಕು ಮೇಷರಾಶಿಯವರು ವಿಶೇಷವಾಗಿ. ಮತ್ತು ನಿಮ್ಮ ಪ್ರಯತ್ನ ಕಾರ್ಯ ಆಗಿರ್ಬೋದು, ಸ್ನೇಹಿತರ ವಿಚಾರ ಆಗಿರ್ಬೋದು, ಮತ್ತು ಏನೋ ಒಂದು ಸುಖ ಯೋಗಗಳಿಗೆ ಸಂಬಂಧಿಸಿರ್ತಕ್ಕಂಥ ಕಾರ್ಯಕ್ರಮಗಳ ವಿಚಾರವಾಗಿ ಆಗಿರ್ಬೋದು, ಈ ವಿಷಯಗಳಲ್ಲಿ ನೀವು ತುಂಬಾ ಗಮನ ಇಟ್ಟು ಕೇಳಿಸ್ಕೋಬೇಕಾಗಿರುತ್ತೆ. ಯಾಕೆಂತಂದರೆ ಈ ಒಂದು ಸಮಯದಲ್ಲಿ ಬಹಳಷ್ಟು ಒಂದು ತದ್ವಿರುದ್ಧವಾದಂಥ ಸ್ಥಿತಿ. ಯಾಕೆಂತಂದರೆ ಅಷ್ಟಮದಲ್ಲಿರ್ತಕ್ಕಂತಹ ಗ್ರಹಗಳು ಬುಧ ಮತ್ತು ಕುಜ ರೀತಿ ಆಗ್ತಾ ಇದ್ದಾರೆ ತಿಂಗಳ ಅಂತ್ಯಕಾಲಕ್ಕೆ. ಹಾಗಾಗಿ ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಅಷ್ಟ, ನಷ್ಟ, ಕಷ್ಟ ಅಂತೇಳಿ ಹೇಳ್ತೀವಿ ಮುಖ್ಯವಾಗಿ. ಹಾಗಾಗಿ ಈ ರೀತಿಯ ಒಂದು ವಿಚಾರಗಳು, ಯಾಕೆಂದರೆ ಬುಧ ಅಂದರೆ ಬಿಸ್ನೆಸ್ಸು, ವ್ಯಾಪಾರ, ವ್ಯವಹಾರ ಇವೆಲ್ಲ ಮಾಡುವಂತಹದ್ದು, ಬುದ್ಧಿ ಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂತಹದ್ದಾಗಿರುತ್ತೆ. ಹಾಗಾಗಿ ಕುಜ ಅಂದರೆ ವಿಶೇಷವಾಗಿ ಹಠ ಸ್ವಭಾವ, ಒಂದು ಪ್ರಯತ್ನ ಕಾರ್ಯಗಳಿಗಾಗಿರ್ಬೋದು. ಆದರೂ ಕೂಡ ಕುಜನು ಸ್ವಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಆದರೆ ನಿಮ್ಮ ರಾಶಿಗೆ ನಿಮ್ಮ ರಾಶಾಧಿಪತಿ ಆಗಿರ್ತಾನೆ ಕುಜನು ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ವೈಪರೀತ್ಯಗಳಿಂದ ಕೂಡಿರುತ್ತೆ. ಹಾಗಾಗಿ ನೀವು ಈ ಒಂದು 24 ಮತ್ತು 27ರ ನಂತರ ಅಂದರೆ ತಿಂಗಳ ಅಂತ್ಯಕಾಲದಲ್ಲಿ ಸ್ವಲ್ಪ ಗಮನ ಇಡೋದು, ನೀವು ಫಾಲೋಅಪ್ ಮಾಡುವಂತಹದ್ದು ವಿಶೇಷವಾಗಿ ಇರುತ್ತೆ. ಇನ್ನು ವಿಶೇಷವಾಗಿ ಬದಲಾಗ್ತಾ ಇರ್ತಕ್ಕಂಥ ಗ್ರಹಗಳು ಅಂತಂದರೆ ಗುರುಗ್ರಹ. ನೋಡಿ, ಗುರು ಸುಮಾರು 1 ವರ್ಷಗಳ ಕಾಲ ಅಂದರೆ 12 ತಿಂಗಳುಗಳ ಕಾಲ ಒಂದು ರಾಶಿಯಲ್ಲಿ ಸಂಚಾರ. ಹಾಗಾಗಿ ಮಿಥುನ ರಾಶಿ ಸಂಚಾರ ನಡೀತಾ ಇದೆ. ಆದರೆ ವಕ್ರ ಸ್ಥಿತಿಯಲ್ಲಿ ಕಟಕ ರಾಶಿಗೆ ಹೋಗುವಂತಹ ಸ್ಥಿತಿ. ನೋಡಿ, ವಕ್ರ ಸ್ಥಿತಿಯಲ್ಲಿ ಹೋದರೂ ಕೂಡ ಕಟಕ ರಾಶಿಯಲ್ಲಿ ಗುರುಗ್ರಹಕ್ಕೆ ಉಚ್ಚ ಸ್ಥಾನ, ಉಚ್ಚ ಸ್ಥಿತಿ ಇರೋದ್ರಿಂದ ನಿಮಗೆ ಇಲ್ಲಿ ಶ್ರೇಷ್ಠವಾದಂತಹ ಫಲಾಫಲಗಳು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಪ್ಪ ಅದೆಲ್ಲ ಅಂತಂತಂದರೆ ನೋಡಿ, ನಿಮ್ಮ ಭಾಗ್ಯದ ವಿಷಯದಲ್ಲಿ ನೋಡಿ, ನಿಮ್ಮ ಭಾಗ್ಯದ ವಿಚಾರ ಆಗಿರ್ಬೋದು, ಮತ್ತು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವುದೋ ಒಂದು ಪ್ರಾಜೆಕ್ಟು, ಒಂದು ಕಂಪ್ನಿ ಕಟ್ಟಬೇಕು, ಒಂದು ಫ್ಯಾಕ್ಟ್ರಿ ಮಾಡಬೇಕು, ಈ ರೀತಿ ದೊಡ್ಡ ಪ್ರಯತ್ನಗಳ ಕಾರ್ಯಗಳಲ್ಲಿ ಮೇಷರಾಶಿಯವರು ಒಂದು ಗುರುವಿನ ಫಲ ನೀವು ವಿಶೇಷವಾಗಿ ಪಡೆಯುವಂತಹದ್ದಿರುತ್ತೆ. ಮತ್ತು ನಿಮ್ಮ ಮನೆ ಕಡೆ ಸಂತೃಪ್ತಿ ಕೊಡುವಂತಹದ್ದು, ನಿಮ್ಮ ಒಂದು ಸ್ವಸ್ಥಾನದಲ್ಲಿ ಬಲ ಬರುವಂತಹದ್ದು ನಡೆಯುತ್ತೆ. ಗುರುಗ್ರಹ ಈ ಒಂದು ತಿಂಗಳಲ್ಲಿ 18ನೇ ತಾರೀಕಿಗೆ ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಹೋಗ್ತಾ ಇದ್ದಾನೆ. ಅಂದರೆ ವಕ್ರ ಸ್ಥಿತಿಯಲ್ಲಿ ಹೋದರೂ ಕೂಡ ಫಲ ಉತ್ತಮವಾಗಿರುತ್ತೆ. ಯಾಕಂದರೆ ಕಟಕ ರಾಶಿಯಲ್ಲಿ ಜಾಸ್ತಿ ದಿನ ಇರೋದಿಲ್ಲ. ಅಂದರೆ ನನಗೆ ಮುಂದಕ್ಕೆ ಹೋಗಿ ಮುಂದಿನ ಒಂದು ನಕ್ಷತ್ರ ಅಂದರೆ ಪುನರ್ವಸು ನಕ್ಷತ್ರದಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ಅಂದರೆ ಗುರುವಿನ ನಕ್ಷತ್ರದಲ್ಲೇ ಇರ್ತಕ್ಕಂತಹದ್ದು ಗುರುಗ್ರಹ. ಹಾಗಾಗಿ ಆ ನಕ್ಷತ್ರದ ಫಲ ಕೂಡ ಸರ್ವಶ್ರೇಷ್ಠವಾಗಿ ಕೊಟ್ಟು ಬಿಡುತ್ತೆ ನಿಮ್ಮ ರಾಶಿಗೆ. ಹಾಗಾಗಿ ಸ್ವಸ್ಥಾನದಲ್ಲಿ ನೀವು ತುಂಬಾ ನಿಮ್ಮ ಮನೆ ಕಡೆ ವಿಶೇಷವಾಗಿ ಭಾಗ್ಯ ಪ್ರಯತ್ನಗಳು ಮತ್ತು ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ರಯತ್ನಗಳ ವಿಚಾರದಲ್ಲಿ ಸಕ್ಸಸ್ ಸಿಗುವಂತಹದ್ದಿರುತ್ತೆ. ಮತ್ತು ಧರ್ಮ ಕ್ಷೇತ್ರಗಳಿಗೆ ಹೋಗಿ ಬರುವಂತಹದ್ದು, ಧರ್ಮ ಕಾರ್ಯಗಳು ಮಾಡುವಂತಹದ್ದು ಕೂಡ ನಿಮಗೆ ನಡೆಯುವಂತಹದ್ದು. ಏಕೆಂದರೆ ಗುರು ಕಟಕ ರಾಶಿಯಿಂದ ನಿಮ್ಮ ಕರ್ಮಸ್ಥಾನ, ವೃತ್ತಿಸ್ಥಾನನ ದೃಷ್ಟಿಯಲ್ಲಿ ನೋಡೋದ್ರಿಂದ
ಉಚ್ಚ ಸ್ಥಿತಿಯಿಂದ ನೋಡೋದ್ರಿಂದ ಯಾವುದೋ ಒಂದು ಕೆಲಸ ಕಾರ್ಯ ವಿಷಯದಲ್ಲಿ ನೀವು ಬದಲಾವಣೆಯನ್ನು ನೋಡುವಂತಹದ್ದಿದೆ. ತುಂಬ ಚೆನ್ನಾಗಿದೆ ಗುರುವಿಂದ. ಇನ್ನು ಶುಕ್ರಗ್ರಹ ಬದಲಾವಣೆ ನೋಡಿ, ಶುಕ್ರಗ್ರಹ ಕೂಡ ಈ ಒಂದು ತಿಂಗಳಲ್ಲಿ 2 ಮನೆಗಳಿಗೆ ಬದಲಾವಣೆ ಆಗುವಂತಹದ್ದಿರುತ್ತೆ ನೋಡಿ. ಉತ್ತರ ನಕ್ಷತ್ರ ಅಂದರೆ ಉತ್ತರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಶುಕ್ರ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಅಂದರೆ ಶತ್ರುಸ್ಥಾನದಲ್ಲಿ ಶುಕ್ರ ಸಂಚಾರ ಇರ್ತಕ್ಕಂತಹದ್ದು. 9ನೇ ತಾರೀಕಿಗೆ ಶುಕ್ರಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಹೋಗ್ತಾನೆ. ಹಾಗಾಗಿ 2 ಮನೆಗಳಲ್ಲಿ ವಿಶೇಷವಾದಂಥ ಫಲ ಕೊಳ್ಳೇಬೇಕಲ್ವಾ ಶುಕ್ರ. ಏನು ಫಲ ಕೊಡ್ತಾನೆ ಅಂತಂದರೆ ನೋಡಿ, ವಿದ್ಯಾರ್ಥಿಗಳಿಗೆ ಬದಲಾವಣೆ ನೋಡಿ, ವಿದ್ಯಾರ್ಥಿಗಳಿಗೆ ಏನೋ ಒಂದು ಚೇಂಜಸ್ ಬರುತ್ತೆ. ಸೊ ಒಂದು ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು, ಅವ್ರು ಓದ್ತಾ ಇರ್ತಕ್ಕಂತಹ ಒಂದು ಸ್ಥಿತಿಯಲ್ಲಿ ಏನೋ ಒಂದು ಬದಲಾವಣೆ, ಒಂದು ಅಭಿವೃದ್ಧಿ ನೋಡುವಂತಹದ್ದು ಶುಕ್ರನ ಯೋಗದಿಂದ ಬರುತ್ತೆ. ಯಾಕಂದರೆ ಶುಕ್ರ ವಿಶೇಷವಾಗಿ ವಿದ್ಯಾಕಾರಕ, ಹಾಗಾಗಿ ವಿದ್ಯೆಯನ್ನು ಕೊಡುವಂತಹ ಅವನು ಶ್ರೇಷ್ಠ ಗ್ರಹ, ಹಾಗಾಗಿ ಶುಭಗ್ರಹ ಆಗಿರೋದ್ರಿಂದ ನಿಮಗೆ ಪೂರ್ವ ಪುಣ್ಯಸ್ಥಾನದಲ್ಲಿ 9ನೇ ತಾರೀಕುವರೆಗೂ ಸಂಚಾರದಿಂದ ಶ್ರೇಷ್ಠ ಫಲಗಳು ಸಿಗುತ್ತೆ. ಮತ್ತು ಕೆಲವೊಂದು ವ್ಯವಹಾರಗಳು ಸೆಟಲ್ಮೆಂಟ್ಗಳಾಗುವಂತಹ ಇರುತ್ತೆ. 9ನೇ ತಾರೀಕುವರೆಗೂ ಯಾವುದೋ ಒಂದು ಹಣಕಾಸಿನ ವ್ಯವಹಾರ ಸೆಟಲ್ಮೆಂಟ್ ಆಗಬೇಕಾಗಿತ್ತು, ಅದರಿಂದ ದುಡ್ಡು ಬರಬೇಕಾಗಿತ್ತು, ಅಂತಹವೆಲ್ಲವೂ ಕೂಡ ಸ್ವಲ್ಪ ಸೆಟಲ್ಮೆಂಟ್ ಆಗಿಬಿಡುವಂತಹದ್ದು ಬರುತ್ತೆ. ಮತ್ತು ಕೆಲವೊಂದು ಶುಭ ಕಾರ್ಯಗಳಿಗೂ ಕೂಡ 9ನೇ ತಾರೀಕುವರೆಗೂ ಶುಭ ಫಲನ ಶುಕ್ರ ಕೊಟ್ಟು ಮುಂದೆ ಹೋಗ್ತಾನೆ, ಅದು ಕನ್ಯಾ ರಾಶಿಗೆ. ಹಾಗಾಗಿ 9ರ ನಂತರ ಬದಲಾವಣೆ ಕೊಡ್ತಾನೆ ಶುಕ್ರ. ಏನು ಅಂತಂದರೆ ನೋಡಿ, ಶುಕ್ರನು ಕೂಡ ಈ ತಿಂಗಳಲ್ಲೇ ನೀಚ ಸ್ಥಾನಕ್ಕೆ ಸಂಚಾರಕ್ಕೆ ಹೋಗ್ತಾ ಇದ್ದಾನೆ ಕನ್ಯಾ ರಾಶಿಗೆ. ಹಾಗಾಗಿ 6ನೇ ಮನೆ ಷಷ್ಠಮ ಸ್ಥಾನದಲ್ಲಿ ಅಷ್ಟೊಂದು ಫಲ ಕೊಡುವಂತಹ ಸ್ಥಿತಿಯಲ್ಲಿರಲ್ಲ, ಅದು ನೀಚ ಸ್ಥಿತಿಯಲ್ಲಿರ್ತಾನೆ ಶುಕ್ರ. ಹಾಗಾಗಿ ಶುಕ್ರನಿಗೆ ಬಲನೇ ಇಲ್ಲದೇ ಇರ್ತಕ್ಕಂತಹ ಒಂದು ಕ್ಷೇತ್ರದಲ್ಲಿ, ಅಂದರೆ ನಮ್ಮ ಭೂಮಿಯಿಂದ ಆಕಾಶದಲ್ಲಿ ಕನ್ಯಾ ರಾಶಿ ಕ್ಷೇತ್ರದಲ್ಲಿ ಹೋಗುವಂತಹ ಶುಕ್ರನ ಒಂದು ಫಲ ನೀಚವಾದಂತಹ ಫಲ ಆಗಿರುತ್ತೆ. ಹಾಗಾಗಿ ಇಲ್ಲಿ ಶುಕ್ರನ ಪರಿಹಾರ ಆಗಲೇಬೇಕು ನೋಡಿ. ಯಾಕೆಂದರೆ ಹೆಚ್ಚು ಸಮಯ ನಿಮಗೆ ಈ ಒಂದು ತಿಂಗಳಲ್ಲಿ ಸಿಗುತ್ತೆ ಶುಕ್ರನದು 9ನೇ ತಾರೀಕಿನ ನಂತರ. ಹಾಗಾಗಿ 9 ದಿನಗಳವರೆಗೂ ಶುಭ ಫಲ, ಆನಂತರ ಎಲ್ಲ ಕೂಡ ನೀಚ ಫಲ ಇದೆ. ಅದಕ್ಕೆ ಶುಕ್ರಗ್ರಹಕ್ಕೆ ವಿಶೇಷವಾಗಿ ಅಮ್ಮನವರ ದೇವಾಲಯದಲ್ಲಿ ಹಾಲು ಅರಿಶಿನ ಕೊಟ್ಟು ಒಂದು 6 ದಿನಗಳ ಕಾಲ ಪೂಜೆ ಮಾಡಿಸಿ ಶುಭವಾದಂತಹ ಫಲನ ನೀವು ನೋಡ್ತೀರಾ. ಇಲ್ಲ ಅಂತಂದರೆ ಸ್ವಲ್ಪ ಸುಖ ನೆಮ್ಮದಿ ಇರಲ್ಲ, ಕೆಲವೊಂದು ಅಶುಭ ಸೂಚಕವಾದಂತಹ ಒಂದು ಕಾರ್ಯಗಳು, ಒಂದು ಕಾರ್ಯಕ್ರಮಗಳು ಅಂತಹವೆಲ್ಲ ಕೂಡ ನಿಮ್ಮ ಮುಂದೆ ಬರುವಂತಹದ್ದು. ಏನೋ ಒಂದು ನಿಮ್ಮ ಮನಸ್ಸಿಗೆ ವ್ಯಾಕುಲತೆ ಉಂಟಾಗುವಂತಹದ್ದು, ಫೈನಾನ್ಷಿಯಲ್ ಸ್ಟೇಟಸ್ ವಿಚಾರದಲ್ಲಿ ವ್ಯಾಕುಲತೆ ಬರುವಂತಹದ್ದು, ದಂಪತಿಗಳ ಮಧ್ಯೆ ವೈಷಮ್ಯಗಳು ಮತ್ತು ಹಣಕಾಸನ್ನು ಕಳೆದುಕೊಳ್ಳುವಂತಹದ್ದು. ಅಂದರೆ ಈ ಒಂದು ಗೋಲ್ಡ್ ಆಗಿರ್ಬೋದು, ಯಾಕೆಂದರೆ ಶುಕ್ರ ಅಂದ್ರೇ ಬಂಗಾರ, ಗೋಲ್ಡ್ ವಿಚಾರ. ಹಾಗಾಗಿ ಈ ಥರ ವಸ್ತುಗಳನ್ನು, ಸೊತ್ತುಗಳನ್ನು ನೀವು ಕಳ್ಕೊಳ್ಳುವಂತಹ ಸ್ಥಿತಿ ಕೂಡ ಇರುತ್ತೆ. ಯಾಕೆಂತಂದರೆ ಇಲ್ಲಿ ಶುಕ್ರನ ನೀಚ ಬಲ ಅಂತಂದರೆ ಕಳ್ಕೊಳ್ಳುವಂತಹದ್ದು, ಬಿಟ್ಟು ಹೋಗುವಂತಹದ್ದು, ಜಾರಿ ಹೋಗುವಂತಹದ್ದು, ಬಿದ್ದು ಒಡೆದೋಗುವಂತಹದ್ದು, ಈ ರೀತಿ ನಾನಾ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಹಾಗಾಗಿ ಶುಕ್ರನ ಫಲ ಇಲ್ಲಿ ನೀಚ ಸ್ಥಿತಿ ಇರುತ್ತೆ. ಶುಕ್ರನೂ ಕೂಡ ಉತ್ತರ, ಹಸ್ತ, ಚಿತ್ತ 3 ನಕ್ಷತ್ರಗಳಲ್ಲಿ ಸಂಚಾರ ಮಾಡ್ಕೊಂಡು ಹೋಗ್ತಾನೆ. ಹಾಗಾಗಿ ಇಲ್ಲಿ ಸ್ವಲ್ಪ ನೀಚ ಫಲ ಇರೋದ್ರಿಂದ ಶುಕ್ರನ ಪರಿಹಾರ ಮಾಡಿ ಶುಭ ಫಲ ಇದೆ. ಇನ್ನು ಶನಿಗ್ರಹ ಸ್ಥಿರವಾಗಿ ವಕ್ರ ಸ್ಥಿತಿಯಲ್ಲಿ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ವ್ಯಯ ಸ್ಥಾನದಲ್ಲಿ. ಹಾಗಾಗಿ ನಿಮಗೆ ಈಗಾಗಲೇ 7.5 ಸ್ಟಾರ್ಟ್ ಆಗಿದೆ. ಹಾಗಾಗಿ ಸ್ಟಾರ್ಟ್ ಆಗಿ 5-6 ತಿಂಗಳ ಮೇಲಾಗಿದೆ. ಹಾಗಾಗಿ ಶನಿಯ ಒಂದು ಆರಾಧನೆ, ಪೂಜೆ ತುಂಬ ಚೆನ್ನಾಗಿ ಮಾಡಬೇಕು. ಇಲ್ಲ ಅಂತಂದರೆ ಅನವಶ್ಯಕವಾದಂತಹ ಭಾಗ್ಯ ವಿಚಾರಗಳಿಗೆ ಯಾವುದೋ ಒಂದು ನಿಮ್ಮ ಗೊತ್ತು ಗುರಿ ಇಲ್ಲದೇ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ದುಡ್ಡು ಕಳ್ಕೊಳ್ಳೋ ಅಂತಹದ್ದು, ಮನೋಸ್ಥಿತಿ ಕಳ್ಕೊಳ್ಳೋ ಅಂತಹದ್ದು, ಇವೆಲ್ಲ ಕೂಡ ನಡೆದೋಗ್ಬಿಡುತ್ತೆ. ಯಾಕೆಂತಂದರೆ ಶನಿ ಅಂತಂದರೆ ಮಂದವಾದಂತಹ ಸ್ಥಿತಿ. ಯಾಕೆಂದರೆ ಬೇಗ ಜ್ಞಾಪಕ ಶಕ್ತಿನೂ ಬರೋದಿಲ್ಲ. ನಾವು ಮಾಡ್ತಾ ಇರ್ತಕ್ಕಂತಹ ಒಂದು ಕೆಲಸ ಕಾರ್ಯದ ಬಗ್ಗೆ ಒಂದು ಗಮನ ಕೂಡ ಇರೋದಿಲ್ಲ. ಅಗೋಚರವಾಗಿ ನೀವು ಮಾಡುವಂತಹ ಒಂದು ಕಾರ್ಯಗಳು ವಕ್ರ ಸ್ಥಿತಿಯಲ್ಲಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಶನಿಯ ಆರಾಧನೆ, ಪರಿಹಾರ ಮಾಡೋದು ತುಂಬ ಶುಭ ಫಲ ಆಗಿರುತ್ತೆ. ಆದರೂ ಕೂಡ ಶನಿ ಸಂಚಾರ ಒಂದು ಪೂರ್ವಭದ್ರ ನಕ್ಷತ್ರ ಮತ್ತು ಉತ್ತರಾಭದ್ರ ನಕ್ಷತ್ರಗಳಲ್ಲಿ ಇರೋದರಿಂದ ಆ ಒಂದು ನಕ್ಷತ್ರಗಳ ಫಲ ಚೆನ್ನಾಗಿದೆ. ನೀವು ಖರ್ಚುಗಳಾದರೂ ಕೂಡ ಶನಿ ಪರಿಹಾರ ಮಾಡೋದ್ರಿಂದ ಶುಭ ಫಲನೇ ಕೊಡ್ತಾನೆ ಶನಿಯಲ್ಲಿ. ಲಾಭ ವಿಚಾರ ಆಗಿರ್ಬೋದು, ವೃತ್ತಿ ವಿಚಾರ ಆಗಿರ್ಬೋದು, ಇವೆಲ್ಲ ಕೂಡ ಸ್ವಲ್ಪ ಬದಲಾವಣೆ ಕೊಟ್ಟು ಹೋಗ್ತಾನೆ. ಇನ್ನು ರಾಹು ಕೇತುಗಳ ಬಗ್ಗೆ ನೋಡೋಣ ಕೊನೆಯದಾಗಿ. ನೋಡಿ, ರಾಹು ಕೇತುಗಳು ವಿಶೇಷವಾಗಿ ದೂರ ಸಂಚಾರದಲ್ಲಿರ್ತಕ್ಕಂಥ ಲಾಭಗಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತೀರಾ. ಆದರೂ ಕೂಡ ರಾಹು ಬಂದು ಪೂರ್ವಭದ್ರ ನಕ್ಷತ್ರದಲ್ಲಿ, ಗುರು ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಗುರುಗೂ ರಾಹುಗೂ ಆಗೋದಿಲ್ಲ. ಶಾಂಡಾಲ ಯೋಗ ಅಂತೇಳಿ ಹೇಳ್ತೀವಿ. ಹಾಗೆ ಬರುವಂತಹ ಆದಾಯಗಳು
ದೂರಸ್ಥಿತಿ ಇದ್ದರೂ ಕೂಡ ತುಂಬ ಕಷ್ಟ ಸಾಧ್ಯ ಆಗ್ತಾ ಇರ್ತದೆ, ತುಂಬ ತಲೆನೋವು ಬರ್ತಾ ಇರ್ತದೆ, ತುಂಬ ರಿವರ್ಸ್ಗಳು ಹೊಡಿತಾ ಇರುತ್ತೆ. ಅದಕ್ಕೋಸ್ಕರ ರಾಹುಗ್ರಹಕ್ಕೆ ದುರ್ಗಾದೇವಿ ಪೂಜೆ ಆರಾಧನೆ ಮಾಡ್ಕೊಳ್ಳಿ. ನಿಮಗೆ ಆ ರೀತಿ ತಲೆನೋವುಗಳಿಂದ ಬರುವಂಥ ಆದಾಯಗಳೆಲ್ಲವೂ ಕೂಡ ಸಕಾಲಕ್ಕೆ ಸಮರ್ಪಕವಾಗಿ ಸಿಗುವಂತಹದ್ದು ನಿಮ್ಮದಾಗತ್ತೆ. ಇನ್ನು ಕೇತುವಿನ ವಿಚಾರ ನೋಡೋಣ. ನೋಡಿ, ಕೇತು ಕೂಡ ಪಂಚಮ ಸ್ಥಾನದಲ್ಲಿ ಸಂಚಾರದಲ್ಲಿರ್ತಕ್ಕಂತಹದ್ದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಂಟಕಗಳು, ಅಡಚಣೆಗಳು ಬರುವಂತಹದ್ದು. ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ವಿಶೇಷವಾಗಿ ಮಹಾಗಣಪತಿ ಆರಾಧನೆ ಮಾಡ್ಕೊಳ್ಳಿ. ಯಾಕೆಂತಂದರೆ ಕೇತು ಸಂಚಾರದಿಂದ ಆಪರೇಷನ್ಸ್ ಆಗೇ ಮಕ್ಕಳಾಗಬೇಕು ಅನ್ನುವಂತಹ ಸ್ಥಿತಿ ಇಲ್ಲ, ಹೊಟ್ಟೆಯಲ್ಲಿರ್ತಕ್ಕಂಥ ಮಗುಗೆ ಏನೋ ಒಂದು ದೋಷ ಇದೆ. ಸೊ ಈ ರೀತಿ ನಾನಾ ರೀತಿ ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಹೇಳ್ತಾರೆ. ಸೊ ಆ ಒಂದು ವಿಷಯಗಳು ಯಾವುದೇ ಒಂದು ಇರ್ಬೋದು, ಆದರೆ ಬೇಗ ಆಪ್ರೇಷನ್ ಮಾಡುವಂತಹದ್ದು, ಡೇಟಿಗೆ ಮುಂಚೆನೇ ಸೊ ಡೆಲಿವರಿ ಆಗುತ್ತೆ ಅಂತ ಏನೇನೋ ಹೇಳಿ ಒಟ್ಟಿನಲ್ಲಿ ಆಪ್ರೇಷನ್ಸ್ ಆಗುವಂತಹದ್ದು ಆಕಸ್ಮಿಕವಾಗಿ. ಆಮೇಲೆ ಹಾಸ್ಪಿಟ್ಲಲ್ಲೇ ಟ್ರೀಟ್ಮೆಂಟು ಜಾಸ್ತಿ ದಿನಗಳ ಕಾಲ ಟ್ರೀಟ್ಮೆಂಟ್ ತಗೊಳ್ಳುವಂತಹದ್ದು ಕೂಡ ಇರುವಂಥದ್ದು. ಅದಕ್ಕೆ ಗರ್ಭಿಣಿ ಸ್ತ್ರೀಯರು ತುಂಬ ಜಾಗೃತೆಯಿಂದ ಇರಬೇಕು. ಜೊತೆಗೆ ಮಕ್ಕಳ ವಿಚಾರ, ಯಾರೆಲ್ಲ ಗರ್ಭಿಣಿ ಸ್ತ್ರೀಯರಲ್ಲ, ಯಾರಿಗೆಲ್ಲ ಮೇಷರಾಶಿಯವರಿಗೆ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ, ಅವರ ವಿಚಾರದಲ್ಲಿ ತುಂಬ ಜಾಗೃತೆಯಿಂದ ಇರಬೇಕು. ಯಾಕೆಂತಂದರೆ ಶುಕ್ರ ಮತ್ತು ಕೇತು ಯತಿಯಾಗಿರ್ತಾರೆ 9ನೇ ತಾರೀಕುವರೆಗೂ. ಹಾಗಾಗಿ ಶುಕ್ರ ಬಂದು ಜಲತತ್ವದಲ್ಲಿರ್ತಕ್ಕಂತಹದ್ದು. ಹಾಗಾಗಿ ಜಲದಿಂದ ಕಂಟಕಗಳು ಬರುವಂತಹದ್ದಿರುತ್ತೆ ಚಿಕ್ಕ ಚಿಕ್ಕ ಮಕ್ಕಳ ವಿಚಾರದಲ್ಲಿ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂತಹ ಮಕ್ಕಳು ಯಾರೆಲ್ಲ ಇದ್ದೀರಾ, ಅವ್ರ ವಿಚಾರದಲ್ಲಿ ತುಂಬ ಜಾಗೃತೆ ವಹಿಸಿ ನೀವು ಸ್ವಲ್ಪ ಮಹಾಗಣಪತಿಯ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಪುಣ್ಯಸ್ಥಳದಲ್ಲಿರ್ತಕ್ಕಂಥ ಗಣಪತಿಗೆ 9ನೇ ತಾರೀಕುವರೆಗೂ ಬರುವಂಥ ಈ ಕಂಟಕಗಳನ್ನು ತಪ್ಪಿಸ್ಕೋಬೋದಾಗಿರುತ್ತೆ. ಹಾಗಾಗಿ ಬಹಳಷ್ಟು ಎಲ್ಲ ಗ್ರಹಗಳ ಪ್ರಕಾರ ನೋಡಿದ್ರೆ ಸ್ವಲ್ಪ ಮೇಷರಾಶಿಯವರಿಗೆ ವೈಪರೀತ್ಯ ಒಂದು 60% ಜಾಸ್ತಿನೇ ನೋಡ್ತಾ ಇದ್ದೀವಿ. ಹಾಗೆ ಈ ತಿಂಗಳಲ್ಲಿ ಸ್ವಲ್ಪ ಪರಿಹಾರಗಳಿಂದ ನೀವು ನಿಮ್ಮ ಫಲವನ್ನು ಪಡಿಬೋದು ಅಂತೇಳಿ ಹೇಳ್ತಾ, ನಿಮ್ಮೆಲ್ರಿಗೂ ಕೂಡ ನಿಮ್ಮ ಇಷ್ಟದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.